ಓಕೆ, ಇವಾಗ ಬರ್ತಿರೋ ಸೌಂಡ್ ಬಂದು ರಾಯಲ್ ಎನ್ಫೀಲ್ಡು ಏಥರ್ದಲ್ಲ. ಗಾಡಿ ಮೂವ್ ಆಗಲಿ, ನೋಡೋಣ ಹೇಗೆ ಬರುತ್ತೆ ಸೌಂಡ್ ಅಂತ. ಸಖತ್ ಸ್ಮೂತ್ ಇದೆ. ಫುಲ್ ಇನಿಷಿಯಲ್ ಪಿಕಪ್ ಸಖತ್ತಾಗಿದೆ. ಪರವಾಗಿಲ್ಲ, ಸಸ್ಪೆನ್ಷನ್ ಸಖತ್ ಸ್ಮೂತ್ ಆಗಿದೆ. ನನಗಂತೂ ಗಾಡಿ ಸ್ವಲ್ಪನೂ ಫೀಲ್ ಆಗ್ತಾ ಇಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ನಾನು. ಏನು ಗಾಡಿ ಸ್ವಲ್ಪನೂ ಸೌಂಡೇ ಬರ್ತಾ ಇಲ್ಲ. ನಾರ್ಮಲ್ ಬೈಕ್ ಓಡಿಸ್ದಂಗೆ ಅನ್ನಿಸ್ತಾ ಇಲ್ಲ. ಈ ಥರ ಇದ್ಬಿಟ್ರೆ ಆರಾಮಾಗಿ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಸಿಟಿಲಂತೂ ಯಾವುದೇ ಥರ ಟೆನ್ಷನ್ ಇಲ್ಲ. ಗೇರ್ ಚೇಂಜ್ ಮಾಡಬೇಕು, ಸಡನ್ನಾಗಿ ಯಾರು ಅಡ್ಡ ಬಂದರು ಅನ್ನೋ ಏನು ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ. ಫುಲ್ ಸಡನ್ನಾಗಿ ಬ್ರೇಕ್ ಹಾಕು, ಮತ್ತೆ ಸ್ಟಾರ್ಟ್ ಮಾಡು, ಆಕ್ಸಲರೇಟ್ ಮಾಡು, ಮೂವ್ ಮಾಡು. ಸೂಪರ್, ಐ ಆಮ್ ಲೈಕಿಂಗ್ ಇಟ್. ಸದ್ಯಕ್ಕೆ ಇದನ್ನು ಇವಾಗ ಈಕೋ ಮಾಡಲ್ ಹಾಕಿದ್ದೀನಿ. ಈ ಗಾಡಿನ ಬೇರೆ ಥರ ರಿವ್ಯೂ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಈ ವಿಡಿಯೋ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಧ್ಯಾಹ್ನ ಆಗ್ಬಿಟ್ಟಿದೆ, ಸೂರ್ಯ ಹೆವಿಯಾಗಿ ಶೈನ್ ಮಾಡ್ತಾ ಇದ್ದಾನೆ. ಸೊ ಪ್ರಾಪರಾಗಿ ಲೈಟಿಂಗ್ ಕಂಡೀಷನ್ ಬರ್ತಿಲ್ಲ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ. ಆ್ಯಂಡ್ ಇವಾಗ ಬೇರೆ ಕಡೆ ಹೋಗೋಣ ಅಂತಂದರೆ ಚಾರ್ಜಿಂಗ್ ಕಮ್ಮಿ ಇದೆ. ನಾವು ಇವಾಗ ಮನೆಗೆ ರಿಟರ್ನ್ ಆಗೋಷ್ಟು ಮಾತ್ರ ಚಾರ್ಜಿಂಗ್ ಇದೆ. ಸದ್ಯಕ್ಕೆ ರಿಟರ್ನ್ ಹೋಗಿ ಬೈಕ್ನ ಚಾರ್ಜ್ ಮಾಡಬೇಕು. ಅದಾದಮೇಲೆ ಮುಂದೇನೋ ನೋಡೋಣ. ಸೊ ಅನ್ಫಾರ್ಚುನೇಟ್ಲಿ ಪ್ಲ್ಯಾನ್ ನಾವು ಅಂದ್ಕೊಂಡಂಗೆ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಇಲ್ಲಿಂದ ಹೊರಟಿದ್ದು ಸ್ವಲ್ಪ ಲೇಟಾಗಿತ್ತು. ಆ್ಯಂಡ್ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಬೈಕ್ ಶೂಟ್ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಸೂರ್ಯ ತಲೆ ಮೇಲೆ ಬಂದಿದ್ದ. ಸೊ ನಾವು ಅಂದ್ಕೊಂಡಿದ್ದಂಗೆ ಶೂಟ್ ಮಾಡೋಕ್ಕಾಗಲಿಲ್ಲ, ಹಾಗೆ ವಿಡಿಯೋ ಕೂಡ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅಟ್ ದ ಸೇಮ್ ಟೈಮ್ ನಾವು ಎಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಜಾಗ ಅದು ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಬೇರೆ ಜಾಗಗಳೆಲ್ಲ ಇವತ್ತು ಸಂಡೇ ಇರೋದ್ರಿಂದ ತುಂಬ ಕ್ರೌಡ್ ಆಗಿತ್ತು. ಸೊ ಎಲ್ಲೂ ಶೂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾವು ಏತರ್ ಗಾಡಿ ತೊಗೊಂಡು ಹೋಗಿರೋದ್ರಿಂದ ಅದು ಮ್ಯಾಕ್ಸಿಮಮ್ 80 ಕಿಲೋಮೀಟರ್ಸ್ ಮಾತ್ರ ನಾವು ಹೋಗೋಕ್ಕಾಗೋದು. ಸೊ ಅಪ್ ಆ್ಯಂಡ್ ಡೌನ್ ಸೇರಿ ನಾವು 80 ಕಿಲೋಮೀಟರ್ಸ್ ಅಂತ ಲೆಕ್ಕ ಹಾಕ್ಕೊಂಡು ಇನ್ ಆ್ಯಂಡ್ ಅರೌಂಡ್ 35-40 ಕಿಲೋಮೀಟರ್ಸ್ ಒಳಗಡೆ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ಲೊಕೇಶನ್ ಮೈಂಡಲ್ಲಿತ್ತು, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಲಿಮಿಟಿಂದ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೂ ಹೋಗೋಕ್ಕಾಗಲಿಲ್ಲ. ನಾವೇನು ಮಾಡಿದ್ವಿ, ಇಮಿಡಿಯೇಟಾಗಿ ವಾಪಸ್ ಬಂದು ಇವಾಗ ನಮ್ಮ ಅಡ್ಡ HSR ಮ್ಯಾಡೀಸ್ ಕೆಫೆನಲ್ಲಿದ್ದೀವಿ. ನೀವು ನೋಡ್ತಿದ್ದೀರಾ, ಗಾಡಿನ ಆಲ್ರೆಡಿ ಚಾರ್ಜಿಂಗಲ್ಲಿ ಹಾಕಿಟ್ಟಿದ್ದೀವಿ. ಆಲ್ಮೋಸ್ಟ್ ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಇನ್ನೊಂದು 8 ಕಿಲೋಮೀಟರ್ಸ್ ಮಾತ್ರ ರನ್ ಆಗೋ ಥರ ಇತ್ತು. ಸೊ ಒಳಗಡೆಯಿಂದ ವೈರ್ನ ಹೇಳ್ಕೊಂಡು ಇವಾಗ ಗಾಡಿನ ಕನೆಕ್ಟ್ ಮಾಡಿದ್ದೀವಿ. ಸೊ ಗಾಡಿ ಇವಾಗ ಚಾರ್ಜ್ ಆಗ್ತಾಯಿದೆ. ಸೊ ನಾಟ್ ಶೋರ್, ಇವಾಗ ಟೈಮ್ ಆಲ್ರೆಡಿ 1 o'clock ಆಗಿದೆ. ಸೊ ಪ್ರಾಬ್ಲಿ ನಾವು ಲಂಚ್ ಮುಗಿಸ್ಕೊಂಡು ಇನ್ನೊಂದು ಅವರ್ ವೆಯ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 2 o'clock 3 o'clockವರೆಗೂ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಫುಲ್ ಚಾರ್ಜ್ ಆಗುತ್ತೆ. ಸೊ ಅದಾದಮೇಲೆ ಹೊರಗಡೆ ಇಲ್ಲೇ ಎಲ್ಲರೂ ಹತ್ತಿರದಲ್ಲಿ ಹೋಗಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೀವಿ. ರಿವ್ಯೂ ಅದನ್ನೆಲ್ಲ ಎಡಿಟ್ ಮಾಡಿ ನೆಕ್ಸ್ಟು ಬರೋ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಗಾಡಿನ ತೊಗೊಂಡೋಗಿ ಮತ್ತೆ ವಾಪಸ್ ಏತರ್ ಶೋರೂಮ್ ಬಿಡ್ತೀವಿ. ಆ್ಯಂಡ್ ಇವತ್ತೂ ಸ್ವಲ್ಪ ಬೇರೆ ವೇರಿಯಂಟ್ ಬಂದಿದೆ ಅಲ್ಲಿ ಏತರ್ ಶೋರೂಮಲ್ಲಿ. ಐ ಗೆಸ್ ಗ್ರೀನ್ ಕಲರ್ ವೇರಿಯಂಟ್ ಬಂದಿದೆ. ಸೊ ಅದನ್ನು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ನೀವೇನಾದರೂ ಇನ್ ಆ್ಯಂಡ್ ಅರೌಂಡ್ HSR ಹತ್ರ ಇದ್ದರೆ ಈ ಕೆಫೆನ ನೀವು ವಿಸಿಟ್ ಮಾಡಿ. ಮ್ಯಾಡೀಸ್ ಕೆಫೆ ಅಂತ ಅದು ನೇಮ್ ಬೋರ್ಡ್ ತೋರಿಸ್ತೀನಿ. ಆಲ್ಮೋಸ್ಟ್ ನಿಮಗೆ HSR ಸಿಲ್ಗೋಡಿಯಿಂದ ಮುಂದೆ ಬಂದರೆ ನೆಕ್ಸ್ಟ್ ಸಿಗ್ನಲ್ ರೈಟ್ ತೊಗೊಂಡ್ರೆ ಫಸ್ಟ್ ಲೆಫ್ಟ್ ಸೈಡಲ್ಲೇ ಈ ಕೆಫೆ ಸಿಗುತ್ತೆ. ಸೊ ಈ ಕೆಫೆಗೆ ಬನ್ನಿ. ಆಲ್ಮೋಸ್ಟ್ ಇದೊಂಥರ ನಮ್ಮ ಅಡ್ಡ ಥರ. ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಯೂಶ್ವಲಿ ಇಲ್ಲೇ ಇರ್ತೀವಿ. ಚೆನ್ನಾಗಿದೆ. ಐ ಲವ್ ಮೋಮೋಸ್. ಸ್ಟಾರ್ಟ್ ಯುವರ್ ಮೋಮೋ ಅಫೇರ್. ನಮ್ಮ ಸುಹಾಸ್ ಇಲ್ಲಿ ಕೂತಿದ್ದಾನೆ.
ರೈಡಿಂಗ್ ಗೇರ್ಸ್ಗಳೆಲ್ಲನೂ ಫುಲ್ಲನ್ನು ಸೈಡ್ಗೆ ಹಾಕಿದ್ದೀವಿ. ನೋಡೋಣ, ಆಲ್ಮೋಸ್ಟ್ ಇವಾಗ ಒಂದು 2 o'clockವರೆಗೂ ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಮುಚ್ಚಿ ಇನ್ನೊಂದು ವಿಡಿಯೋ ಸಖತ್ತಾಗಿದೆ. ನೋಡಿ ಕ್ಲಾರಿಟಿ ಸಕ್ಕತ್ತಾಗಿದೆ ಅಲ್ಲ, ಮಸ್ತ್ ಬಂದಿದೆ. ಈ ಕಂಪ್ಲೀಟ್ ಚಾರ್ಜ್ ಅಲ್ಲ ಇದ್ರದ್ದು. ಹಾಂ, ಈ ಥರದ್ದು. ಸೊ ಇನ್ನರ್ ಡಿಸೈನ್. ಸೊ ಬ್ಯಾಟ್ರಿ ಇಲ್ಲೇ ಇರುತ್ತೆ, ಇಲ್ಲಿಂದ ಮೋಟರ್. ಹಾಂ, ಸಖತ್ತಾಗಿದೆ. ಸೊ ನೋಡೋದಲ್ಲ, ಇದೊಂಥರ ಟ್ರೈಲರ್. ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರೋದಿದೆ. ಸೊ ಸ್ಟೇ ಟ್ಯೂನ್. ಸೊ ಬೈಕ್ ಇವಾಗ ಚಾರ್ಜಿಂಗ್ ಆಗಿದೆ. ಸೊ ಸುಹಾಸಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ವಿ ಆರ್ ರೆಡಿ ಟು ಗೋ. ಸೊ ಇವಾಗ ಇಲ್ಲಿಂದ ಏತರ್ ಶೋರೂಮ್ಗೆ ಹೋಗ್ತೀವಿ. ಏತರ್ ಶೋರೂಮ್ಗೆ ಈ ಬೈಕ್ನ ರಿಟರ್ನ್ ಮಾಡಿ, ಹಾಗೆ ಅಲ್ಲಿ ಬಂದಿರೋ ಹೊಸ ವೇರಿಯಂಟ್ ಗ್ರೀನ್ ಕಲರ್ ಬೈಕ್ ಏನಿದೆ ಅದನ್ನು ಮತ್ತೆ ಸ್ವಲ್ಪ ಫೋಟೋಶೂಟ್ ಮತ್ತು ವಿಡಿಯೋ ಶೂಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಸದ್ಯಕ್ಕೆ ಇವತ್ತು ಈ ಬೈಕ್ನ ರಿವ್ಯೂ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ಈ ಬೈಕ್ನ ಇನ್ನೊಂದು ಸಲ ಹೊರಗಡೆ ತೊಗೊಂಡೋಗಿ ಅದನ್ನು ರಿವ್ಯೂ ಮಾಡಿ ಆ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಡೇಟಲ್ಲಿ ಹೇಳ್ತೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಅದನ್ನು ದಯವಿಟ್ಟು ವಾಚ್ ಮಾಡಿ ಆ್ಯಂಡ್ ವಿಲ್ ಸಿ. ಸೊ ಅಲ್ಲೋದ್ಮೇಲೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಹೆಂಗಿದೆ ಮಚ್ಚಿ? ಚೆನ್ನಾಗಿದೆ, ಬಟ್ 91 ಸ್ವಲ್ಪ ಬಂಪಿ ಇದ್ರು ನಿಮಗೆ ಫೀಲ್ ಆಗುತ್ತೆ. ವಿಂಡ್ ಬ್ಲಾಸ್ಟ್ ಆದಾಗ ತಡೆಯುತ್ತೆ, ಗೊತ್ತಾ? ಆ ಫೀಲ್ ಗೊತ್ತಾಗುತ್ತೆ. ಓಕೆ, ಬಟ್ ಸಕ್ಕದಾಗಿ, ಬಟ್ ಕಂಟ್ರೋಲ್ ಕೆಪಾಸಿಟಿ ಬೇಕಂದ್ರೆ ಬಾಡಿ ವೆಯ್ಟ್ ಇಲ್ವಲ್ಲ. ಈಗ ಆ್ಯಕ್ಟಿವ್ ಅಲ್ಲ ಅಷ್ಟೇ, ಮಲ್ಸಕ್ಕೆ ನಮ್ಗೆ ಅಭ್ಯಾಸ ಇರಲ್ಲ. ಇದ್ರಲ್ಲಿ ಮಲ್ಸಿದಾಗ ಯಾಕಿದ್ರು ಸೆಂಟ್ರ್ ಆಫ್ ದ ವೆಯ್ಟ್ ಬ್ಯಾಲೆನ್ಸ್, ಅದು ಇಂಜಿನ್ ಒಂದು ಸೈಡ್ ಬ್ಯಾಲೆನ್ಸ್ ಬರಲ್ವಲ್ಲ, ಅದು ಕಲಿಬೇಕು. ಬಟ್ ಬೇಗ ಬ್ಯಾಟ್ರಿ ಇಲ್ಲಾಗುತ್ತೆ. 91 ಇತ್ತು, 47 ಕಿಲೋಮೀಟರ್ ತೋರಿಸ್ತಾ ಇತ್ತು, 37 ಬಂತು, 73 ಬಂತು. ಬಟ್ ಓಕೆ, ಒಕೇಶ್ನಲಿ ಒಂದು ಟೈಮ್ ಮಾತಾಡೋಕ್ಕೆ. ಎಮರ್ಜೆನ್ಸಿ ಬಿಕಾಸ್ ಕಂಟಿನ್ಯೂಸ್ ಆಗಿ ವಾಪಲ್ಲೇ ಐತೆ ಅಲ್ವಾ ನೀನು ಇವಾಗ? ಹಾಂ, ಓಕೆ, ಹಾಂ.
ಗೊತ್ತಿಲ್ಲಪ್ಪ. ಹಾಂ ಸಿಗ್ನಲ್ ಇಲ್ಲ, ಸುಮ್ಮನೆ ಕಾಯ್ತಾ ಇದ್ದಾರೆ. ನಾನು ಅವರಿದ್ದಾರೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್. ಅಂದಂಗಿತ್ತು, ಅದಕ್ಕೆ ನೀನೆಲ್ಲೋ ಬರ್ತೀನೋ ಅಂತ ಅನ್ಕೊಂಡೆ. ಹೋಲಿ ಬಿಡು, ಸೇಮ್ ಅಲ್ಲಿ ಬಂದಿದ್ದಂಥ ಸಿಗ್ನಲ್ ಬಿಡ್ತು.